ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂಥ ಈ ಆಂತರಿಕ ಗೊಂದಲ, ಇದಕ್ಕೆ ಇತಿಶ್ರೀ ಹಾಕಬೇಕು ಅಂತ ಹೇಳುವಂಥದ್ದು ಎಲ್ಲ ರಾಜ್ಯದ ಜನರ ಮನಸ್ಸಲ್ಲಿರುವಂಥದ್ದು. ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ, ಕೆಳಹಂತದ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಯಾವುದೋ ಒಂದು ನಮಗೆ ಜನರ ಈ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಗೊಂದಲ ಇದೆ, ಮತ್ತೊಂದಿದೆ, ಏನ್ರಿ ನಿಮ್ಮ ಪಾರ್ಟಿ ಅಂತ ಕೇಳೋದಕ್ಕೆ ಒಂದು ಉತ್ತರ ಸಿಕ್ಕಿದಂಗೆ ಅವರಿಗೂ ಕೂಡ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಯಾರ ಮೇಲೆ ಏನು ಅಂತಲ್ಲ, ಅಶಿಸ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬಾರ್ದು. ಅಶಿಸ್ತು ಇದ್ದಾಗೆಲ್ಲ ಪಕ್ಷದ ಸಂಘಟನೆ ಬೆಳೆಯುವುದಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡು ವಿಚಾರಗಳ ಆಧಾರದಲ್ಲೇ ತನ್ನ ಇಡೀ ಅಸ್ತಿತ್ವವನ್ನು, ಅದೊಂದು ಶಿಸ್ತುಬದ್ಧ ಪಾರ್ಟಿ ಅಂತ ಹೇಳುವಂಥದ್ದು ಒಂದು, ಎರಡನೇದು ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳುವಂಥದ್ದು. ಇದರ ಮೂಲ ತತ್ವ. ಈ ತತ್ವದ ಹಿನ್ನೆಲೆಯಲ್ಲಿ ಇರುವಂಥ ಆ ಶಿಸ್ತೇ ಇಲ್ಲ ಅಂತ ಹೇಳಿದರೆ ಜನ ಕೂಡ ನಮ್ಮನ್ನು ಒಂದು ರೀತಿಯಲ್ಲಿ ವಕ್ರದೃಷ್ಟಿಯಲ್ಲಿ ನೋಡುವಂಥದ್ದು ಡಿಲೇ ಆಗಿದೆ. ಸುಮಾರು ಒಂದು 6 ತಿಂಗಳ ಹಿಂದೆ, 8 ತಿಂಗಳ ಹಿಂದೆ ಇದು ಆಗಬೇಕಾಗಿತ್ತು. ಆದರೆ ಈಗ ಪ್ರಾರಂಭ ಆಗಿದೆ. ಬೇರೆಯವರಿಗೂ ಶೋಕಾಸು, ವಿಶೇಷವಾಗಿ ಆ ಶಿವರಾಮ ಹೆಬ್ಬಾರರು ಮತ್ತು ನಮ್ಮ ಸೋಮಶೇಖರರು ನಮ್ಮಲ್ಲೇ ಬಂದು ಮಂತ್ರಿಯಾಗಿ ಮತ್ತು ನಮ್ಮ ಚಿಹ್ನೆಯಲ್ಲೇ ಗೆದ್ದು ಶಾಸಕರಾಗಿ ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಅದು ಎಷ್ಟು ವಿಸಿಬಲ್ ಅಂತ ಹೇಳಿದರೆ, ಪಕ್ಷದ ಕಾರ್ಯಕರ್ತರಿಗೆ ಅವರನ್ನು ನಮ್ಮ ಪಕ್ಷದ ಶಾಸಕರು ಅಂತ ಹೇಳುವಂಥದ್ದನ್ನು ಇಟ್ಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗದಂಥ ದಯನೀಯ ಪರಿಸ್ಥಿತಿ. ಇದಕ್ಕೆಲ್ಲ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಪ್ರಾಯಶಃ ಪಾರ್ಟಿ ಸ್ವಲ್ಪ ಮಟ್ಟಿಗೆ ಇವತ್ತು ಹೊಸ ದಿಕ್ಕಿನ ಕಡೆ ಕರ್ನಾಟಕದಲ್ಲಿ ಹೋಗ್ತದೆ ಅಂತ ನಾನು ಭಾವಿಸ್ತೇನೆ. ಶಿಸ್ತು, ಪಾರ್ಟಿಯ ಶಿಸ್ತು ಏನು ಅಂತ ಹೇಳಿದರೆ, ಪಾರ್ಟಿಯ ಆಂತರಿಕ ವಿಚಾರಗಳನ್ನು ಬೀದಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡೋದು ಇದು ಅಶಿಸ್ತು. ಪಾರ್ಟಿಯ ಯಾವುದೇ ವಿಚಾರಗಳು ಅದನ್ನು 4 ಗೋಡೆಗಳ ಮಧ್ಯದಲ್ಲಿ ಅಥವಾ ವರಿಷ್ಠರ ಗಮನಕ್ಕೆ ತಂದು ಮಾಡುವಂಥದ್ದು. ಈಗ ಸನ್ಮಾನ್ಯ ಯತ್ನಾಳರು ಅವರೇನು ಸಣ್ಣ ಮನುಷ್ಯ ಅಲ್ಲ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಒಬ್ಬ ಪ್ರಭಾವಿ ನಾಯಕರು. ಅವರು ಹಿಂದಿನಿಂದಲೂ ಕೂಡ ಒಂದು ಪಕ್ಷದ ಇದಕ್ಕೆ ಆಗಾಗ ತೊಂದರೆ ಮಾಡ್ತಾ ಇದ್ದದನ್ನು ನಾವು ಕಂಡಿದ್ದೀವಿ. ಒಮ್ಮೆ ಅವರನ್ನು ಸಸ್ಪೆಂಡ್ ಮಾಡಿದ್ದೆವು, ಪಾರ್ಟಿಯಿಂದ ಹೊರಗೆ ಹೋದರು, JDSಗೆ ಹೋಗಿ ಬಂದರು. ಅದರ ನಂತರ ಆದರೂ ಅವರು ಸರಿದಾರಿಯಲ್ಲಿ ಇರಬೇಕಾಗಿತ್ತಲ್ಲ. ಮತ್ತು ಅವರಿಗೆ ಯಾರನ್ನು ಭೇಟಿ ಮಾಡಲಿಕ್ಕೆ ಇನ್ನೊಬ್ಬನ ಮಧ್ಯವರ್ತಿ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಅವರು ಆ ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವರು ಬೇರೆ ಬೇರೆ ಸ್ಥಾನ ಅಲಂಕರಿಸಿದವರು. ಆದ ಕಾರಣ ಎಲ್ಲೋ ತನ್ನ ಈಗೋ ಪ್ರಾಬ್ಲಮೇ ಅವರು ಪಕ್ಷ ವಿರೋಧಿ ಚಟುವಟಿಕೆಗೆ ಒಂದಷ್ಟು ವೇಗ ಕೊಡಲಿಕ್ಕೆ ಅದು ಕಾರಣೀಭೂತ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ.